ಸೊ ಇಸ್ರೇಲ್ ಮೇಲೆ ಇರಾನ್ ಏನ್ ಮಾಡ್ತಾ ಇದೆ, ದಾಳಿಯನ್ನು ಮಾಡ್ತಾ ಇದೆ, ಮುಂದುವರಿಸಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇಸ್ರೇಲ್ನ ಹಣಕಾಸು ರಾಜಧಾನಿ ಅಂತ ಟೆಲ್ ಅವೀವ್ನ ಕರೀತಾರೆ. ಅವರಿಗೆ ಧಾರ್ಮಿಕ ರಾಜಧಾನಿ ಬೇರೆ, ಜೆರುಸಲೆಮು. ಸೊ ಈಗ ಈ ಟೆಲ್ ಅವೀವ್ ಇದೆಯಲ್ಲ, ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಇಸ್ರೇಲ್ನಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಆವಾಸ ಸ್ಥಾನ ಇಲ್ಲೇ. ಸೊ ಅಲ್ಲಿಗೆ ಹೊಡಿತಾ ಇದೆ ಇರಾನ್. ಇಲ್ಲಿ ನೀವು ಅಂದ್ಕೊಳ್ಬೋದು, ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಐರನ್ ಡೋಮ್, ನಿಮಗೆಲ್ಲ ಗೊತ್ತು. ಐರನ್ ಡೋಮ್ ಏನು ಮಾಡುತ್ತೆ ಗೊತ್ತಾ? ಶಾರ್ಟ್ ರೇಂಜಲ್ಲಿ ಬರುವಂತಹ ಮಿಸೈಲ್ಗಳನ್ನು ತಡೆಯುತ್ತೆ, ರಾಕೆಟ್ಗಳನ್ನು ತಡೆಯುತ್ತೆ. ಅದನ್ನು ಮೀರಿ ಕೂಡ ಅದರದ್ದೊಂದು ಕೆಪಾಸಿಟಿ ಇರುತ್ತೆ. ಅದನ್ನು ಮೀರಿ ಜಾಸ್ತಿ ಲೋಡ್ ಬಂದಾಗ ಕೆಲವು ಬೇಯಿಸುತ್ತೆ, ಐರನ್ ಡೋಮನ್ನು ಬೇಯಿಸುತ್ತೆ. ಹೀಗಾಗಿ ಕೆಲ ಕಡೆಗಳಲ್ಲಿ ಬೆಂಕಿ ಉಂಡೆಯ ದರ್ಶನ ಟೆಲ್ ಅವೀವ್ನಲ್ಲೂ ಕೂಡ ಆಗಿದೆ. 3 ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಇಸ್ರೇಲ್ ಹತ್ರ. ಒಂದು ಐರನ್ ಡೋಮ್ ಇದೆ, ಡೇವಿಡ್ ಸ್ಲಿಂಗ್ ಅಂತಿದೆ, ಪರಾಕೇಟ್ ಅಂತಿದೆ. ಪರಾಕೇಟು ತುಂಬ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮು. ಅದು ಲಾಂಗ್ ರೇಂಜಿಂದ ಬರೋದು, ಅಂದರೆ ದೂರದಿಂದ ಒಂದು 1000 kg ಪೇಲೋಡ್ ಸ್ಫೋಟಕಗಳನ್ನು ಹೊತ್ತು ಬರುವ ಮಿಸೈಲ್ಗಳನ್ನು ತಡೆಯುತ್ತೆ. ಚಿಕ್ಕ ಪುಟ್ಟದ್ದು ಆಗ್ತಿಲ್ಲ. ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ಪ್ರತಿ ದಾಳಿ, ಇರಾನ್ನ ರಾಜಧಾನಿ ತೆಹರಾನ್ ಇದೆಯಲ್ಲ, ಅದರ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ. ತೆಹರಾನ್ ಮೇಲೆ ದಾಳಿ ಮಾಡೋದು ಅಷ್ಟು ಸುಲಭ ಅಲ್ಲ, ಹೇಳ್ತೀವಿ ನಿಮಗೆ ಡೀಟೇಲ್ಸನ್ನು. ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಮುಂದುವರಿಸಿದೆ. ಶಸ್ತ್ರಾಸ್ತ್ರ ಸಂಗ್ರಹದ ಘಟಕದ ಮೇಲೆ ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಮಾಡಿದೆ. ಇರಾನ್ನ ಶಿರಾಜ್ ಪ್ರದೇಶದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಇರಾನ್ ಹತ್ರ ಇರುವಂತಹ ಶಸ್ತ್ರಾಸ್ತ್ರದ ಭಂಡಾರ ಇದೆಯಲ್ಲ, ಅದು ಖಾಲಿ ಆಗುವಂತಹ ಹಂತದಲ್ಲೇ ಇಲ್ಲ. ಯಾಕಂದರೆ 10 ವರ್ಷದ ಹಿಂದಿನ ಸ್ಟೋರೇಜನ್ನು ಈಗ ಅವ್ರು ಆಚೆ ತೆಗಿತಾ ಇದ್ದಾರೆ ಹೊಡೆಯೋದಕ್ಕೆ. ಅಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಈ ಯುದ್ಧಕ್ಕೆ, ಈಗ ನೋಡ್ತಾ ಇರೋ ಯುದ್ಧಕ್ಕೆ ಇರಾನ್ ಪ್ರಿಪೇರ್ ಆಗೋದಕ್ಕೆ ತೆಗೆದುಕೊಂಡ ಟೈಮ್ ಇದೆಯಲ್ಲ, ಅದು 1-2 ವರ್ಷದ ಕತೆ ಅಲ್ಲ. 47 ವರ್ಷಗಳಿಂದ ಒಂದು ಯುದ್ಧಕ್ಕೆ ರೆಡಿ ಆಗ್ತಾ ಬಂದಿದ್ರು. ಯಾರ ಮೇಲೆ? ಇಸ್ರೇಲ್ ಮೇಲೆ. ಯಾವಾಗ ಇರಾನ್ ಇಸ್ಲಾಮಿಕ್ ರಾಷ್ಟ್ರವಾಗಿ ಪರಿವರ್ತನೆ ಆಯಿತೋ, ಆಗ ಇಸ್ರೇಲ್ ಜೊತೆಗಿದ್ದ ಎಲ್ಲ ಟೈಸನ್ನು ಕಟ್ ಮಾಡಿಕೊಂಡು ಈ ಇಸ್ರೇಲ್ನ ಭೂಪಟದಿಂದ ಅಳಿಸಿ ಹಾಕಬೇಕು ಅಂತ ರೆಡಿ ಆಗಿರೋದದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಬೀರ್. ಇಸ್ರೇಲ್ ಮತ್ತು ಇರಾನ್ ನಡೆಸ್ತಾ ಇರುವಂತಹ ದಾಳಿ ಪ್ರತಿ ದಾಳಿಯಲ್ಲಿ ಅಸೆಟ್ಸ್ ಡ್ಯಾಮೇಜ್ ಆಗ್ತಿದೆ. ಈಗ ಹೊಸದಾಗಿ ಸಿಕ್ಕಿರುವಂತಹ ಇನ್ಫಾರ್ಮೇಷನಲ್ಲಿ ಎಷ್ಟು ಅಸೆಟ್ಸ್ ಯಾರ್ದು ಹೆಚ್ಚು ಡ್ಯಾಮೇಜ್ ಆಗಿದೆ ಅಂತ ಕಾಣಿಸುತ್ತೆ, ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನೋಡೋದಾದ್ರೆ. ನೋಡಿ, ಪ್ರತಿ ಹಂತದಲ್ಲೂ ಕೂಡ ಇರಾನ್ ಮತ್ತು ಇಸ್ರೇಲ್ ಪ್ರತಿ ದಾಳಿಗಳು ತೀವ್ರವಾಗಿ ನಡೀತಾ ಇದ್ದಾವೆ. ಎರಡೂ ಕಡೆಗೂ ಕೂಡ ಬಹಳ ದೊಡ್ಡ ಪ್ರಮಾಣದ ಆಸ್ತಿಪಾಸ್ತಿಗಳು ನಷ್ಟ ಆಗಿದ್ದಾವೆ. ಆದರೆ ಕಂಪ್ಯಾರಿಟಿವ್ಲಿ ನಾವು ಗಮನಿಸೋದಾದರೆ ಇರಾನ್ನಲ್ಲಿ ಅತಿ ಹೆಚ್ಚು ಆಸ್ತಿಪಾಸ್ತಿ ನಷ್ಟ ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಯಾಕೆಂದರೆ ಇಸ್ರೇಲ್ಗೆ ಹೋಲಿಕೆ ಮಾಡಿದರೆ ಇರಾನ್ನ ಬಳಿ ಅಂಥ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಸೊ ಹೀಗಾಗಿ ಇಸ್ರೇಲ್ನಿಂದ ಬರಬಹುದಾದಂತಹ ದಾಳಿಗಳೇನಿದ್ದಾವೆ ಅವುಗಳನ್ನು ತಡೆಯುವಲ್ಲಿ ಒಂದು ಹಂತದಲ್ಲಿ ಇರಾನ್ ವಿಫಲ ಆಗಿರುವಂಥದ್ದು. ಹೀಗಾಗಿ ಒಂದಷ್ಟು ಮೂಲಸೌಕರ್ಯಗಳೇನಿದೆ ಅವು ದೊಡ್ಡ ಪ್ರಮಾಣದ ದಾಳಿಗೆ ಒಳಗಾಗಿದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ಗಳು ನೆಲಕ್ಕುರುಳಿರುವಂಥದ್ದು, ಸಾವು ನೋವುಗಳ ಸಂಖ್ಯೆಯೂ ಕೂಡ ನಾವು ಕಂಪೇರ್ ಮಾಡಿದ್ರೆ ಅಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರ್ದು ಎಷ್ಟು ಹಾನಿಯಾಗಿದೆ ಅನ್ನುವಂಥದ್ದು. ಇರಾನ್ನಲ್ಲಿ ಈವರೆಗೂ ಸರಿಸುಮಾರು 2,000ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿರ್ಬೋದು ಅನ್ನುವಂತಹ ಅಂದಾಜುಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಇಸ್ರೇಲ್ನಲ್ಲಿ 100-150ಕ್ಕಿಂತ ಹೆಚ್ಚು ಮೃತರ ಸಂಖ್ಯೆ ಇನ್ನೂ ಕೂಡ ದಾಟಿಲ್ಲ. ಸೊ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಇಸ್ರೇಲ್ನಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಒಂದು ಹಂತದಲ್ಲಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಮೂಲಸೌಕರ್ಯಗಳು, ಮತ್ತೊಂದು ಕಡೆಗೆ ಸಾವು ನೋವುಗಳನ್ನು ತಡೆಯುವಲ್ಲಿ ಯಶಸ್ವಿ ಆಗಿದೆ ಅಂತ ಕೂಡ ನಾವು ಭಾವಿಸಬಹುದು. ಈ ಪಳಿಯುಳಿಕೆ ಅಥವಾ ಅವಶೇಷಗಳಿಂದ ಆದಂತಹ ಒಂದಷ್ಟು ಸ್ಟ್ರಕ್ಚರಲ್ ಹಾನಿ ಏನಿದೆ ಅದನ್ನು ಹೊರತುಪಡಿಸಿದ್ರೆ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಏನು ಕಳ್ಕೊಂಡಿಲ್ಲ. ಆದರೆ ಮುಖ್ಯವಾಗಿ ಈಗ ಇರಾನ್ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಏನು ಅಂದ್ರೆ, ಇಸ್ರೇಲು ಒಳಗೊಂಡಂತೆ ಈಗ ಮಧ್ಯಪ್ರಾಚ್ಯದಲ್ಲಿರುವಂತಹ ಹೋಟೆಲ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಕೊಟ್ಟಿರುವಂಥದ್ದು. ಈ ಹಿಂದೆ ಸೇನಾ ನೆಲೆಗಳಾಯಿತು, ಬೇರೆ ಬೇರೆ ಹಂತಗಳಲ್ಲಿ ಎಲ್ಲಾ ತರದ ಸ್ಥಳಗಳು ಕೂಡ ಆಗಿದೆ. ಈಗ ಜನರು ಉಳಿಬಹುದಾದಂತಹ ಅಥವಾ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಗೆಸ್ಟ್ಗಳು ಉಳಿಬಹುದಾದಂತಹ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯ ಮೂಲಕ ಮತ್ತಷ್ಟು ಒತ್ತಡವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಮಮತಾ.